ಸೊ ವೆಲ್ಕಮ್ ಬ್ಯಾಕ್ ಗೈಸ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು UUCMSನಲ್ಲಿ ಆನ್ಲೈನ್ ಫೀ ಅಥವಾ ಆಫ್ಲೈನ್ ಫೀ ಯಾವ ಥರ ತುಂಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಮೊದಲನೇದಾಗಿ ಗೂಗಲ್ ಓಪನ್ ಮಾಡಿ UUMS ಅಂತ ಸರ್ಚ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ, ಬಂತು ಈ ಥರ ಬರುತ್ತೆ. ಸೊ ಮೊದಲನೇದಾಗಿ ನಮ್ಮದು UUCMS ನಂಬರ್ ಹಾಕ್ಕೊಂಡು ಆಮೇಲೆ ಪಾಸ್ವರ್ಡ್ ಹಾಕ್ಕೊಂಡು ಕ್ಯಾಪ್ಚಾ ಎಂಟ್ರ್ ಮಾಡಿದ್ಮೇಲೆ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅದು. ಸೊ ಕ್ಯಾಪ್ಚಾ ಕರೆಕ್ಟಾಗಿ ಎಂಟ್ರ್ ಮಾಡಬೇಕು ನಾವು. ಸೊ ಇವಾಗ ಮಾಡ್ತೀನಿ ನೋಡಿ, ಕ್ಯಾಪ್ಚಾ ಆಗಿತ್ತು. ಇವಾಗ ಲಾಗಿನ್ ಕೊಡ್ತೀನಿ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ನಾವು ಫಸ್ಟು ಆನ್ಲೈನ್ ಅಥವಾ ಆಫ್ಲೈನ್ ಅಂತ ಎರಡು ಆಪ್ಷನ್ ಇರುತ್ತೆ. ನಾವು ಫಸ್ಟು ಆನ್ಲೈನ್ ನೋಡೋಣ. ಸೊ ಆರ್ ಯು ಶೋರ್ ಅಂತ ಕೇಳಿದೆ. ಸೊ ಓಕೆ ಅಂತ ನಾವು ಎಸ್ ಅಂತ ಕೊಡಬೇಕು. ಸೊ ಮೇಲೆ ಸ್ಕ್ರೋಲ್ ಮಾಡ್ಕೊತ ಬಂದರೆ ಕೆಳಗಡೆ ಇರುತ್ತೆ ಪೇ ಅಂತ. ಫೀ ಬಂದುಬಿಟ್ಟು 4728 ರೂಪಾಯಿ ಇದೆ. ಸೊ ಇದು ನೋಡಿ ಇಲ್ಲಿ ಬರ್ತಿದೆ. ಸೊ ಬರುತ್ತೆ ತಡ್ರಿ ಗೈಸ್, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕ್ರೆಡಿಟ್ ಕಾರ್ಡ್ ನಂಬರ್, ಮಂತ್ ಎಕ್ಸ್ಪೈರ್, ಇಯರ್ಲಿ ಎಕ್ಸ್ಪೈರ್. ಸೊ ಸಿ ವಿ ಅಂದರೆ ಲಾಸ್ಟ್ ನಮ್ಮದು ಕ್ರೆಡಿಟ್ ಕಾರ್ಡ್ದು 3 ನಂಬರ್ಸ್ ಹಾಕಬೇಕಾಗುತ್ತೆ. ಸೊ ಅವೆಲ್ಲ ಬೇಡಪ್ಪ ನಮಗೆ ಅಂದರೆ ಇಲ್ಲಿದೆ ಇನ್ನೊಂದು ಆಪ್ಷನ್ ಇರುತ್ತೆ ಅಲ್ಲೇ ಸೈಡಲ್ಲಿ. ಸೊ ಅದು UPI ಅಂತ ನಮ್ಮ ನಂಬರ್ ಆಗಿ ನಾವು ಡೈರೆಕ್ಟಾಗಿ ನಂಬರ್ ಹಾಕ್ಕೊಂಡು ಯಾವ ನಂಬರಲ್ಲಿ ಫೋನ್ಪೇಯಲ್ಲಿ ಇರುತ್ತೆ ನೋಡಿ ಗೈಸ್ ಅದು. ಸೊ ನಾವು ಅದನ್ನು YBL ಅಂತ ಇರುತ್ತೆ ಅದು ನಿಮ್ಮ ನಂಬರ್ ಮುಂದೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರು ನಾವಿಲ್ಲಿ ಡೈರೆಕ್ಟಾಗಿ ಪೇ ಮಾಡ್ಬೋದು. ಸೊ ಇದು ಮುಗಿದ ಮೇಲೆ ಇನ್ನೊಂದು ಆಫ್ಲೈನ್. ಸೊ ಆಫ್ಲೈನ್ ಅಂದರೆ ಬೇರೆ ಹತ್ರ ಹೋಗಿ ಕಟ್ಸ್ಕೊಳ್ಳೋದು ನಾವು. ನೋಡಿ ಇದು ಕ್ಯಾನ್ಸಲ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ನಾವು ಬ್ಯಾಕ್ ಬಂದು ಸೊ ಮತ್ತೆ ಇಲ್ಲಿ ನೋಡ್ಬೋದು ನಾವು ಕ್ಲಿಕ್ ಹರ್ ಟು ಪೇ ಆಫ್ಲೈನ್ ಸೆಮಿಸ್ಟರ್ ಫೀ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕಾಲ್ ಆ್ಯಂಡ್ ರಿಸಿಪ್ಟ್, ಆಕ್ಚುಯಲ್ ಅಮೌಂಟ್ ಪೇಯ್ಡ್, ಪೇಮೆಂಟ್ ಡೀಟೇಲ್ಸ್, ಡೇಟ್ ಅಂತ ಅಂದರೆ ಪೇಮೆಂಟ್ ಯಾವ ಡೇಟಿಗೆ ಅಂತ ಅವೆಲ್ಲ ಹಾಕಬೇಕಾಗುತ್ತೆ. ಸೊ ನಮ್ಮದು ಫೀ ರಿಸಿಪ್ಟ್ ಕೂಡ ಅಲ್ಲಿ ತುಂಬಬೇಕಾಗುತ್ತೆ. ನಾವು ಸಮಯದ್ದು ಎಲ್ಲ ಕಟ್ಟಿರ್ತೀವಲ್ಲ. ಸೊ ಅದು ಎಲ್ಲ ಶೋರ್ ನನಗನ್ಸೋ ಮಟ್ಟಿಗೆ ನಾವು ಆನ್ಲೈನ್ ಅಂದರೆ ಪೇ ಟು ಆನ್ಲೈನ್ ನಾವು ಆನ್ಲೈನ್ನೇ ಕಟ್ಕೋಬೋದು, ಯಾಕಂದರೆ ಇದು ಸಿಂಪಲ್ ಆಗಿ ಇರುತ್ತೆ. ಸೊ ಅದಕ್ಕೆ ಅಷ್ಟೇ.